ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬರ್ಸ್ಗಳಂತಂದರೆ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿರ್ತಾರೆ. ಆ ಒಂದು ವೀಡಿಯೋಸ್ಗಳಲ್ಲಿ ಕೆಲವೊಂದಷ್ಟು ವೀಡಿಯೋಗಳು ಕ್ಲಿಕ್ ಆಗಿರುತ್ತೆ. ಆ ಕ್ಲಿಕ್ ಆಗಿರುವಂಥ ಕಾನ್ಸೆಪ್ಟ್ ಮೇಲೆ ನೀವು ವೀಡಿಯೋ ಮಾಡಿದ್ರೆ ನಿಮ್ಮೊಂದು ಚಾನಲ್ ಗ್ರೋ ಆಗುತ್ತೆ. ಏನು ಅಂತ ನಾನು ನಿಮಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ತೀನಿ, ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಯಾವ ಥರ ನಿಮ್ಮೊಂದು ಚಾನಲ್ನ ಗ್ರೋ ಮಾಡ್ಕೊಳ್ಳೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಬರುತ್ತೆ, ಪ್ರತಿಯೊಂದೂ ಕೂಡ ಬರುತ್ತೆ. ನಿಮ್ಮೊಂದು ಚಾನಲ್ ಸಖತ್ತಾಗಿ ಗ್ರೋ ಆಗುತ್ತೆ. ಆವಾಗ ನೀವು ಒಂದು ಇಂಡಿಪೆಂಡೆಂಟ್ ಯೂಟ್ಯೂಬರ್ ಆಗಿ ನಿಂತ್ಕೋಬೋದು. ನಿಮಗೂ ಕೂಡ ತುಂಬ ಜನ ಫಾಲೋ ಮಾಡ್ತಾರೆ. ಓಕೆ, ಯಾವ ಥರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೊಳ್ಳೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವೀಡಿಯೋಗೆ 300 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ಒಂದು ಯೂಟ್ಯೂಬರ್ ಆಗಿ ದೊಡ್ಡದಾಗಿ ನಿಲ್ಲಬೇಕು ಅಂತಂದರೆ ಕೆಲವೊಂದಷ್ಟು ಯೂಟ್ಯೂಬಲ್ಲಿರುವಂಥ ಒಂದು ಆಲ್ಗರಿದಮ್ನ ನೀವು ತಿಳ್ಕೊಬೇಕಾಗುತ್ತೆ. ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು, ಯಾವ ಥರ ನಮ್ಮ ಒಂದು ಚಾನಲ್ನ ಗ್ರೋ ಮಾಡ್ಕೊಳ್ಳೋದು. ಇದ್ರ ಬಗ್ಗೆ ಒಂದಷ್ಟು ನಿಮಗೆ ಮಾಹಿತಿ ಇದ್ದರೆ ನಿಮ್ಮ ಒಂದು ಚಾನಲ್ನ ನೀವು ಆರಾಮಾಗಿ ಗ್ರೋ ಮಾಡ್ಕೋಬೋದು, ಯಾರದೇ ಒಂದು ಎಲ್ಪ್ ಇಲ್ದೇ. ಓಕೆ, ನಿಮ್ಗೇನು ಗೊತ್ತಿಲ್ಲ ಅಂತಂದರೆ ಎಲ್ಪ್ ಬೇಕೇ ಬೇಕಾಗುತ್ತೆ. ಇವ್ರನ್ನ ಕೇಳಿ ಎಲ್ಲ ತಿಳ್ಕೊಂಡು ನೀವು ಅದಾದಮೇಲೆ ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡ್ಕೋಬೋದು. ನಾನು ನಿಮಗೆ ಟಿಪ್ಸ್ ಕೊಡೋದೇನಪ್ಪ ಅಂತಂದರೆ, ನೀವು ಒಬ್ಬರೇ ಗ್ರೋ ಮಾಡ್ಕೊಳ್ಳಿ, ಯಾರು ಹೆಲ್ಪು ತೊಗೋಬೇಡಿ. ಯಾರು ಹೆಲ್ಪು ಬೇಡ ಅಂತಂದರೆ ನೀವು ಯೂಟ್ಯೂಬಲ್ಲಿ ಒಂದಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊಬೇಕು. ಮಾಹಿತಿಗಳನ್ನ ತಿಳ್ಕೊಬೇಕು ಅಂತಂದರೆ ಏನು ಮಾಡಬೇಕು, ನನ್ನ ಚಾನಲಲ್ಲಿ ಎಲ್ಲನೂ ವೀಡಿಯೋ ಮಾಡಿದ್ದೀನಿ, ನೋಡಿ ಎಲ್ಲ ವೀಡಿಯೋನು. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯೂಟ್ಯೂಬಲ್ಲಿ ಯಾವ ಥರ ಇದೆ, ಆಲ್ಗರಿದಮ್ ಏನು ಅಂತ ಪ್ರತಿಯೊಂದೂ ಕೂಡ ಐಡಿಯಾ ಬರುತ್ತೆ. ಇವಾಗ ಮೇಯ್ನ್ ಮ್ಯಾಟ್ರ್ ಬರ್ತೀನಿ, ನಿಮ್ಮೊಂದು ಚಾನಲ್ ಗ್ರೋ ಆಗೋದಕ್ಕೆ. ಓಕೆ, ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಇವಾಗ ನೀವು ಒಂದಷ್ಟು ವೀಡಿಯೋಸ್ಗಳನ್ನ ಹಾಕಿರ್ತೀರ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಆ ಒಂದು ವೀಡಿಯೋಸ್ಗಳಿಗೆ ಒಂದೊಂದಷ್ಟು ವೀಡಿಯೋಸ್ಗಳು ಜಾಸ್ತಿ ವ್ಯೂಸ್ ಬಂದಿರುತ್ತೆ. ಓಕೆ, ನೀವು ಹಾಕುವಂಥ ಎಲ್ಲ ವೀಡಿಯೋಗೂ ಎಲ್ಲದಕ್ಕೂ ಲಕ್ಷಗಟ್ಟಲೆ ವ್ಯೂಸ್ ಬರೋಲ್ಲ, ಯಾವುದೋ ಒಂದು ವೀಡಿಯೋಗೆ ಬಂದಿರುತ್ತೆ. ಇವಾಗ ಎಕ್ಸಾಂಪಲ್, ನಾನು ನನ್ನ ಚಾನಲಲ್ಲಿ ಟಿಕ್ಟಾಕ್ ಹೆಂಗೆ ಉಪಯೋಗಿಸೋದು ಅಂತ ಒಂದು ವೀಡಿಯೋ ಮಾಡಿದ್ದೆ, ಅದಕ್ಕೆ ಲಕ್ಷಗಟ್ಟಲೆ ವ್ಯೂಸ್ ಬಂತು. ಅದ್ರ ಜೊತೆಗೆ ಕೈನ್ ಮಾಸ್ಟರ್ ಬಗ್ಗೆ ವೀಡಿಯೋ ಮಾಡಿದೆ, ಕೈನ್ ಮಾಸ್ಟ್ರು ಹೆಂಗೆ ಉಪಯೋಗಿಸೋದು ಅಂತ, ಅದಕ್ಕೂ ಲಕ್ಷಗಟ್ಟಲೆ ವ್ಯೂಸ್ ಬಂತು. ಓಕೆ, ಈ ಥರ ಕೆಲವೊಂದಷ್ಟು, ಈಗ ಡ್ರೀಮ್ 11 ಬಗ್ಗೆ ಮಾಡಿದೆ, ಡ್ರೀಮ್ 11ಗೂ ಕೂಡ ಅದಕ್ಕೂ 50,000 60,000 ವ್ಯೂಸ್ ಬಂತು. ಈ ಥರ ಒಂದಷ್ಟು ವೀಡಿಯೋಸ್ಗಳಿಗೆ ನಾನು ಒಂದಷ್ಟು ಕಾನ್ಸೆಪ್ಟ್ ಮೇಲೆ ನನಗೆ ಜಾಸ್ತಿ ವ್ಯೂಸ್ಗಳು ಬರುತ್ತೆ. ಈಗ ನಾನು ಟಿಕ್ಟಾಕ್ ಬಗ್ಗೆ ಏನೇ ವಿಷಯದ ಬಗ್ಗೆ ನಾನು ಮಾತಾಡಿದ್ರು ಕೂಡ ನನಗೆ ಒಳ್ಳೆ ವ್ಯೂಸ್ ಬರುತ್ತೆ, ಆಯಿತಾ. ಅದ್ರ ಜೊತೆಗೆ ಕೈನ್ ಮಾಸ್ಟರ್ ಬಗ್ಗೆ ನಾನು ಏನೇ ಒಂದು ವೀಡಿಯೋ ಮಾಡಿದ್ರು ಕೂಡ ಒಳ್ಳೆ ವ್ಯೂಸ್ ಬರುತ್ತೆ. ಯಾಕೆ ಅಂತಂದರೆ ನನ್ನ ಒಂದು ಚಾನಲಲ್ಲಿ ಅದು ರ್ಯಾಂಕಿಂಗಲ್ಲಿರುತ್ತೆ. ಇಲ್ಲಿ ನೀವು ತಿಳ್ಕೊಬೇಕು ಏನಂತಂದರೆ, ನಿಮ್ಮ ಒಂದು ಚಾನಲಲ್ಲಿ ಯಾವೊಂದು ವಿಡಿಯೋ ತುಂಬ ಪಾಪ್ಯುಲರ್ ಆಗಿದೆ ಆ ಒಂದು ಕಾನ್ಸೆಪ್ಟ್ ಮೇಲೆ ನೀವು ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮ್ಮ ಒಂದು ಚಾನಲಲ್ಲಿ ಖಂಡಿತವಾಗ್ಲೂ ಕ್ಲಿಕ್ ಆಗೇ ಆಗುತ್ತೆ. ಈಗ ನಾನು ಕೈನ್ ಮಾಸ್ಟರ್ ಬಗ್ಗೆ ಯಾವುದಾದ್ರೂ ಒಂದು ವೀಡಿಯೋ ಮಾಡಿದ್ರೆ ಪಕ್ಕ ಕ್ಲಿಕ್ ಆಗುತ್ತೆ. ಈಗ ಟಿಕ್ಟಾಕ್ ಬಗ್ಗೆ ನಾನು ಮಾಡಿದ್ರು ಕೂಡ ಕ್ಲಿಕ್ ಆಗುತ್ತೆ. ಟಿಕ್ಟಾಕ್ ಬ್ಯಾನ್ ಆಗಿದ್ರು ನಾನು ಮಾಡ್ತಾಯಿದ್ರು ಕೂಡ ಕ್ಲಿಕ್ ಆಗ್ತದೆ. ಯಾಕೆ ಅಂತಂದರೆ ಟಿಕ್ಟಾಕ್ ವೀಡಿಯೋಸ್ಗಳು ನನ್ನ ಒಂದು ಚಾನಲಲ್ಲಿ ರ್ಯಾಂಕ್ ಆಗಿದೆ. ಯಾರು ಏನೇ ಸರ್ಚ್ ಮಾಡೋರು ಟಿಕ್ಟಾಕ್ ವೀಡಿಯೋಸ್ಗಳ ಬಗ್ಗೆ ಏನಾದರೂ ಒಂದು ಮಾಹಿತಿಗಳನ್ನ ತಿಳ್ಕೊಬೇಕು ಅಂತ ಸರ್ಚ್ ಮಾಡೋರು ವೀಡಿಯೋಸ್ಗಳು ನನ್ನನ್ನೇ ತೋರಿಸೋದು. ಯಾಕೆ ಅಂತಂದರೆ ನಾನು ಟಿಕ್ಟಾಕ್ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಅದೇ ಥರ ಯೂಟ್ಯೂಬ್ ಬಗ್ಗೆ, ಈಗ ಯೂಟ್ಯೂಬಲ್ಲಿ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್, ಇದ್ರ ಬಗ್ಗೆ ನೀವೇನಾದರೂ ಒಂದು ಮಾಹಿತಿನ ನೀವು ಸರ್ಚ್ ಮಾಡಿದ್ರೆ ನನ್ನ ಒಂದು ವೀಡಿಯೋಸ್ಗಳೇ ತೋರಿಸೋದು. ಯಾಕೆ ಅಂತಂದರೆ ನಾನು ಫಸ್ಟಿಂದನೂ ಕೂಡ ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತಾ ಬಂದಿದ್ದೀನಿ. ತುಂಬ ವೀಡಿಯೋಸ್ಗಳನ್ನ ಆಲ್ರೆಡಿ ನಾನು ಮಾಡಿ ಮುಚ್ಚಾಕ್ಬಿಟ್ಟಿದ್ದೀನಿ. ಓಕೆ, ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಚಾನಲಲ್ಲಿ ಯಾವುದು ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಇದೆ ಆ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಜಾಸ್ತಿ ವೀಡಿಯೋ ಮಾಡಿ. ಇವಾಗ ನಿಮ್ಮ ಒಂದು ಚಾನಲ್ ಕೈನ್ ಮಾಸ್ಟರ್ ಬಗ್ಗೆ ವೀಡಿಯೋಸ್ ಕ್ಲಿಕ್ ಆಗಿದೆಯಾ, ಕೈನ್ ಮಾಸ್ಟರ್ ಬಗ್ಗೆನೇ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಿ. ನೀವು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ಒಳ್ಳೆ ವೈರಲ್ ಆಗುತ್ತೆ, ಒಳ್ಳೆ ವ್ಯೂಸ್ ಬರುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಬೇರೆ ಒಂದು ಕಾನ್ಸೆಪ್ಟ್ ಮೇಲೆ ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮಗೆ ಕ್ಲಿಕ್ ಆಗಲ್ಲ. ಕ್ಲಿಕ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿಸುತ್ತೆ. ಬಟ್ ನೀವು ಅದೇ ಕಾನ್ಸೆಪ್ಟ್ ಮೇಲೆ ನೀವು ಮೋಸ್ಟ್ ಪಾಪ್ಯುಲರ್ ವೀಡಿಯೋಸ್ ಇರುತ್ತಲ್ಲ ಆ ಕಾನ್ಸೆಪ್ಟ್ ಮೇಲೆ ನೀವು ವೀಡಿಯೋ ಮಾಡಿದ್ರೆ ಖಂಡಿತವಾಗೂ ಕ್ಲಿಕ್ ಆಗುತ್ತೆ. ಇದು ಯೂಟ್ಯೂಬ್ ಥಿಯರಮ್ ಅಂತಲೇ ಹೇಳ್ಬೋದು. ನಿಮ್ಮೊಂದು ಚಾನಲ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಾನು ಯಾವ ಥರ ಒಂದು ವೀಡಿಯೋಸ್ ಹಾಕ್ತಾಯಿದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಎಂಥ ವೀಡಿಯೋಸ್ಗಳು ನನ್ನ ಒಂದು ಚಾನಲ್ ಕ್ಲಿಕ್ ಆಗ್ತಾಯಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅದಕ್ಕೆಲ್ಲ ಮುಖ್ಯ ಕಾರಣ ನಾನು ಅವತ್ತಿಂದ ಮಾಡ್ಕೊಂಡು ಬಂದಿರುವಂಥ ವೀಡಿಯೋಸ್ಗಳು. ಓಕೆ, ಯೂಟ್ಯೂಬ್ ಬಗ್ಗೆ ಮಾಡಿದ್ದೀನಿ, ಕೈನ್ ಮಾಸ್ಟರ್ ಬಗ್ಗೆ ಮಾಡಿದ್ದೀನಿ, ಟಿಕ್ಟಾಕ್ ಬಗ್ಗೆ ಮಾಡಿದ್ದೀನಿ. ಈಗ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರೂ ಕೂಡ ನನ್ನ ವೀಡಿಯೋನೇ ಮೇಲಕ್ಕೆತ್ತುತ್ತೆ. ಓಕೆ, ಆದ್ದರಿಂದ ನಿಮ್ಮ ಒಂದು ಚಾನಲಲ್ಲಿ ಯಾವುದೋ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿ ವೈರಲ್ ಆಗಿದೆ, ಆ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಿ. ನಿಮಗೂ ಕೂಡ ಒಳ್ಳೆ ಸಬ್ಸ್ಕ್ರೈಬರ್ಸ್, ಒಳ್ಳೆ ವ್ಯೂಸ್ ಪ್ರತಿಯೊಂದೂ ಕೂಡ ಬರುತ್ತೆ. ಓಕೆ, ವ್ಯೂಸ್ ಬರಲಿಲ್ಲ ಅಂತಾರೋ ಅಟ್ಲೀಸ್ಟ್ ಸಬ್ಸ್ಕ್ರೈಬರ್ಸ್ ಅವರು ಹಾಗೆ ಆಗ್ತಾರೆ. ಇದು ನನ್ನ ಸೀಕ್ರೆಟ್, ನನ್ನ ಚಾನಲ್ ಸೀಕ್ರೆಟ್. ನಿಮಗೋಸ್ಕರ ಹೇಳಿದ್ದೀನಿ. ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.